ಎಕ್ಸಾಮ್ಗೆ ಹೋಗುವಾಗ ಮನೆಯಲ್ಲಿ ತಂದೆ ತಾಯಿಗಳಿದ್ದರೆ ಅವ್ರಿಗೊಂದು ನಮಸ್ಕಾರ ಮಾಡಿ ಹೋಗ್ರಿ. ಈಗ ಇಲ್ಲ ರೀ, ನಿಮಗೆಲ್ಲ ನೆನಪಿರ್ಬೋದು. ನೀವೆಲ್ಲ ಚಿಕ್ಕ ಹುಡುಗರು ಇರುವಾಗ ಯಾವಾಗಲೂ ಏನೇ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಪ್ಪಂಗೊಂದು ಅಮ್ಮಂಗೊಂದು ಹಬ್ಬದ ನಮಸ್ಕಾರಗಳು, ಎಕ್ಸಾಮ್ಗೆ ಹೋದ್ರೆ ಒಂದು ನಮಸ್ಕಾರ ಎಲ್ಲ ಮಾಡ್ತಿದ್ರು ರೀ. ಈಗೆಲ್ಲ ಹೋಗೇ ಬಿಟ್ಟಿದೆ. ಯಾರ್ಯಾರು ನಮಸ್ಕಾರ ಮೊದಲ ಅಪ್ಪ ಅಮ್ಮನ ಮನೇಲಿ ಇಟ್ಕೊಂಡ್ರಲ್ವ ನಮಸ್ಕಾರ ಮಾಡೋಕ್ಕೆ, ಎಲ್ಲರೂ ಮನೇಲೇ ಇಟ್ಕೊಂಡ್ಬಿಟ್ರೆ ಓಲ್ಡ್ ಏಜ್ ಹೋಮ್ ಎಲ್ಲ ಡೆವಲಪ್ ಆಗೋದು ಹೇಗೆ? ನಾವೇ ಓಲ್ಡ್ ಏಜ್ ಹೋಮ್ಗಳು ಕಟ್ಟಿರ್ತೀವಿ. ಅದರಿಂದ ಆ ಓಲ್ಡ್ ಏಜ್ ಹೋಮ್ಗೆ ಮಕ್ಕಳದೇನೂ ತಪ್ಪಿಲ್ಲ. ಯಾರ್ಯಾರು ಓಲ್ಡ್ ಏಜ್ಗೆ ಹೋಗ್ತೀರಿ ಮಕ್ಕಳದೇನು ತಪ್ಪಿಲ್ಲ. ನೀವು ಸಣ್ಣ ವಯಸ್ಸಿನಲ್ಲಿ ಅವುಗಳನ್ನು ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಸೇರಿಸಿದ್ದಕ್ಕೆ ಅವರೇನು ಮಾಡಿದ್ದಾರೆ, ದೊಡ್ಡವರಾದ್ಮೇಲೆ ನಿಮ್ಮನ್ನು ಓಲ್ಡ್ ಏಜ್ಗೆ ಹೋಮ್ಗೆ ಹಾಕಿದ್ದಾರೆ. ಆ ಬೇಬಿ ಸಿಟ್ಟಿಂಗ್ ಸೆಂಟರ್ ಇದೆಯಲ್ಲ, ಅದು ಇಂಗ್ಲೀಷಲ್ಲಿ ಓದಬೇಡಿ, ಕನ್ನಡದಲ್ಲಿ ಓದಿ ಸೇರಿಸ್ಬೇಕು ಅನ್ನೋ ಬುದ್ಧಿ ನಿಮಗೆ ಬರಲ್ಲ. ಬೇಬಿ ಸಿಟ್ಟಿಂಗ್ ಸೆಂಟರ್ ಅಂದರೆ ಶಿಶುಪಾಲನಾ